ನಮ್ಮ ಪರಿಪೂರ್ಣ ಆರೋಗ್ಯವನ್ನು ಹೊಂದಬೇಕು ಅನ್ನೋದು ನಮ್ಮೆಲ್ಲ ಗುರಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಮಾರ್ಗ ಉಪಯೋಗಿಸಿದ್ರು ಕೂಡ ಅಂತಿಮ ಗುರಿ ತಲುಪತಕ್ಕಂಥ ಬಹಳ ಒಳ್ಳೇದು. ವೆಲ್ ಸೆಟ್. ಇವಾಗ ಯೂತ್ಸ್ ಅಂದ ತಕ್ಷಣ ಜಿಮ್ ಟಾರ್ಗೆಟ್ ಮಾಡ್ತಾರೆ. ಇವನ್ ಪೇರೆಂಟ್ಗಳು ಇವಾಗೆಲ್ಲ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಹಾಕ್ತಾ ಇದ್ದಾರೆ. ಸೊ ಈ ಜಿಮ್ ಮಾಡೋದ್ರಿಂದನೂ ನಾವು ದೇಹ ದಂಡಿಸ್ತೀವಿ, ಸ್ಪೋರ್ಟ್ಸಲ್ಲೂ ದೇಹವನ್ನು ದಂಡಿಸ್ತೀವಿ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಏನಕ್ಕೆ? ಯೋಗನ ಏನಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡ್ಬೇಕು? ಎರಡು ಒಟ್ನಲ್ಲಿ ನಮ್ಗೆ ಏನಾಗಬೇಕು? ದೇಹವನ್ನು ದಂಡಿಸಿ ಮನಸ್ಸನ್ನು ಸದೃಢವಾಗಿಡ್ಬೇಕು, ದೇಹವನ್ನು ಸದೃಢವಾಗಿಡ್ಬೇಕು ಅನ್ನೋದು. ವೈ ಯೋಗ? ಹೌದು, ನಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಅಂದ್ರೆ ಇಲ್ಲಿ ಎಕ್ಸಸೈಸ್ಗೂ ಯೋಗಕ್ಕೂ ಏನು ವ್ಯತ್ಯಾಸ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಇದೆ. ನೋಡಿ, ಯೋಗ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಸಂಪೂರ್ಣ ಆರೋಗ್ಯನ, ಪರಿಪೂರ್ಣ ಆರೋಗ್ಯನ ಕೊಡ್ತಕ್ಕಂಥ ಒಂದು ಸಾಧನ, ಒಂದು ಮಾರ್ಗ ಅಂತ ಹೇಳ್ತೀವಿ ನಾವು. ಅಂದ್ರೆ ನೈತಿಕ ಆರೋಗ್ಯವನ್ನ, ದೈಹಿಕ ಆರೋಗ್ಯನ, ಮಾನಸಿಕ ಆರೋಗ್ಯನ, ಆಧ್ಯಾತ್ಮಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಕೊಡ್ತಕ್ಕಂಥ ಶಕ್ತಿ ಯೋಗಕ್ಕಿದೆ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಎಲ್ಲಾ ಆಂಗಲ್ ನಲ್ಲೂ ನಾವು ಆರೋಗ್ಯನ ಪಡ್ಕೋಬೇಕು ಅಂತ ಯೋಗಾಭ್ಯಾಸ ಮಾಡ್ತೀವಿ, ಇವನ್ ಸ್ಪಿರಿಚುವಲ್ ಆಂಗಲ್ ಅಲ್ಲಿ ಕೂಡ. ಆದರೆ ಈ ಜಿಮ್ ಅಲ್ಲಿ ಆಗ್ಬೋದು ಅಥವಾ ಬೇರೆ ಸ್ಪೋರ್ಟ್ಸ್ಗಳಲ್ಲಿ, ಆಕ್ಟಿವಿಟೀಸ್ಗಳಲ್ಲಿ ಅವರ ಗುರಿ ಒಂದು ಫಿಸಿಕಲ್ ಫಿಟ್ನೆಸ್ ಮೊದಲನೇದಾಗಿ. ಎರಡನೇದಾಗಿ ಅವ್ರ ಗುರಿ ತಲುಪಬೇಕು ಅಂತ. ಈಗ ಆಟೋಟಗಳೆಲ್ಲ ಆ ಗುರಿ ತಲುಪ ಗೆಲ್ಲಬೇಕು ಅನ್ನೋಕೆ ಏನೇನು ಬೇಕೋ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಅದೇ ನಿಮ್ಮ ಜಿಮ್ಗಳೆಲ್ಲ ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ, ಅದು ಫಿಸಿಕಲ್ ಫಿಟ್ನೆಸ್. ಆದರೆ ಇಲ್ಲಿ ನಾನು ಯೋಗದಲ್ಲಿ ಹೇಳಿದಾಗೆ ಮಾನಸಿಕವಾಗಿ ಹೇಗೆ ಆರೋಗ್ಯವಾಗಿರಬೇಕು, ಆಧ್ಯಾತ್ಮಿಕ ಅಂದ್ರೆ ಯಾವ್ದು ಧರ್ಮಕ್ಕೆ ಸೀಮಿತ ಅಲ್ಲ, ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಹೊಂದತಕ್ಕಂಥದ್ದು. ಹಾಗೆ ನಾವು ಸೋಷಿಯಲಿ ಮತ್ತೆ ಹೆಲ್ದಿ ಆಗಿರಬೇಕು. ಅಂದ್ರೆ ಅದರಲ್ಲೂ ಕೂಡ ಯೋಗದಲ್ಲಿ ಯಮ ನಿಯಮ ಅಂತ ಹೇಳಿ ಒಂದು 2 ಭಾಗಗಳಿವೆ. ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ನಾವು. ಅದು 8 ಅಂಗಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ 8 ಅಂಗಗಳು. ಯಮ ನಿಯಮ ಅಂತ ಬಹಳ ಫೌಂಡೇಶನ್ ಇದ್ದಾಗೆ ನಾವು ಯಾರೇ ಯೋಗಕ್ಕೆ ಬಂದು ಹೇಳ್ತೀವಿ, ಫಸ್ಟ್ ಯಮ ನಿಯಮನ ಪರಿಪಾಲನೆ ಮಾಡಿ, ಅದು ಫೌಂಡೇಶನ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಮ ಮತ್ತೆ ನಿಯಮ ನಮಗೆ ನೈತಿಕ ಆರೋಗ್ಯನ ಕೊಡ್ತಕ್ಕಂಥ 2 ಅಂಗಗಳು. ಅಂದ್ರೆ ಯಮದಿಂದ ಸಾರ್ವತ್ರಿಕ ಅಂದ್ರೆ ಸೋಷಿಯಲ್ ಡಿಸಿಪ್ಲಿನ್ ಬರುತ್ತೆ, ನಿಯಮದಿಂದ ನಮಗೆ ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ. ಅಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಯಮದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ ಅಂತಂದ್ರೆ ಅವುಗಳನ್ನ ಪರಿಪಾಲನೆ ಮಾಡಿದ್ರೆ ನಮಗೆ ಸೋಷಿಯಲ್ ಡಿಸಿಪ್ಲಿನ್ ಬರುತ್ತೆ ಅಂತ ಹೇಳಿ. ಹಾಗೆ ನಿಯಮದಲ್ಲಿ ಬಂದಾಗ ಹೇಳ್ತಾರೆ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರಿ ಪ್ರಣಿಧಾನಾನಿ ನಿಯಮ ಅಂತ ಹೇಳಿ. ಅಂದ್ರೆ ಅವುಗಳನ್ನೆಲ್ಲ ಪರಿಪಾಲನೆ ಮಾಡಿದಾಗ ನಮಗೆ ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ ಅಂತ ಹೇಳಿ. ಹೀಗೆ ನಮಗೆ ಒಬ್ಬ ಮನುಷ್ಯ ಯಾವಾಗ ಮಾರಲ್ ಹೆಲ್ತಿ ಆಗಿರ್ತಾನೋ ಅದು ಸಮಾಜಕ್ಕೆ ಬಹಳ ಅನುಕೂಲ. ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯ, ನೈತಿಕತೆ ಅಂತಕ್ಕಂಥದ್ದು. ಈಗೆಲ್ಲ ಕುಸ್ತಿರೋದು ಅದನ್ನೇ, ಈ ಅಧೋಮುಖಕ್ಕೆ ತಳಭಾಗ ಕುಸ್ತಿರೋದು ನೈತಿಕತೆ, ಮೌಲ್ಯಗಳೆಲ್ಲ, ಮಾನವ ಮೌಲ್ಯಗಳು ಕಡಿಮೆ ಆಗ್ತವೆ. ಅದರಲ್ಲೂ ಯೋಗ ಮಾನವ ಮೌಲ್ಯಗಳನ್ನ ಕಟ್ಕೊಡ್ದಾಗ ಮೊದಲನೇ ಕೆಲಸ ಮಾಡ್ತಾರೆ. ಹಾಗಾಗಿ ಎಕ್ಸರ್ಸೈಸ್ಗಿಂತ ಯೋಗಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ. ಎರಡನೇದು ಬಂದಾಗ ನಾವು ಆಸನಗಳು, ದೈಹಿಕ ಆರೋಗ್ಯ ಅಂತೀವಿ. ದೈಹಿಕ ಆರೋಗ್ಯ ಆಸನಗಳು ಮಾಡುವಾಗ ದೇಹವನ್ನು ಪರಿಪೂರ್ಣವಾಗಿ ಬಳಸ್ತಾ ಹೋಗ್ತೀವಿ. ಎಕ್ಸರ್ಸೈಸ್ ಅಲ್ಲಿ ಅಥವಾ ಯಾವ್ದಾದ್ರು ಯಾವುದೋ ಒಂದು ಭಾಗಕ್ಕೆ ಮಾಡಿರೋ ಆಟೋಟಿಗೆ ಒಂದು ಭಾಗಕ್ಕೆ, ನಿಮಗೆ ಉದಾಹರಣೆ ಫುಟ್ಬಾಲ್ ಆಡ್ತಾ ಇದೆ ಅನ್ಕೊಂಡ, ಅವನಿಗೆ ಕಾಲಿಗೆ ಹೆಚ್ಚು ಎಕ್ಸರ್ಸೈಸ್ ಸಿಗ್ಬೋದು. ಅದು ಯಾರು ಕ್ರಿಕೆಟ್ ಆಡ್ತಾ ಇರ್ಬೋದು, ಅವನಿಗೂ ಅಷ್ಟು ಕಾಲು ಮತ್ತೆ ಕೈಗೆ ಮಾತ್ರ ಎಕ್ಸರ್ಸೈಸ್ ಆಗ್ತಾ ಇರ್ಬೋದು. ಹೀಗೆ ಹಾಕಿ ಆಡ್ತಾ ಇರ್ಬೋದು, ಅವನಿಗೂ ಅಷ್ಟು ಕೈಗೆ, ಹೇಗೆ ಒಂದೊಂದು ಆಟ ಒಂದೊಂದು ಅಂಗಗಳಿಗೆ ಮಾತ್ರ ಸಿಗ್ತಾ ಇರ್ಬೋದು. ಆದರೆ ಯೋಗದಲ್ಲಿ ಅಲ್ಲ, ಯೋಗಾಸನಗಳು ಮಾಡುವಾಗ ಪ್ರತಿಯೊಂದು ಅಂಗ ಕೂಡ ನಿಯಮಿತವಾಗಿ, ವ್ಯವಸ್ಥಿತವಾಗಿ ಒಂದು ವ್ಯಾಯಾಮ ದೊರಕೋ ಥರ ನಮ್ಮ ಹಿಂದಿನವರು ಮಾಡಿದ್ರು ಒಂದು ಆಸನ ಅಂತ ಮಾಡ್ಬೇಕಾದ್ರೆ. ಅದ್ರ ಜೊತೆಗೆ ಆಸನ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಅದನ್ನ ಉಸಿರಾಟ ಜೊತೆ ಮಾಡ್ತಾ ಹೋಗ್ತೀವಿ, ವಿತ್ ಅವೇರ್ನೆಸ್, ಮೈಂಡ್ಫುಲ್ಲಿ ಮಾಡ್ತೀವಿ. ಅದಕ್ಕೆ ಹೇಳ್ತೀವಿ ನಾವು ಆಸನ ಮಾಡ್ಬೇಕಾದ್ರೆ ಬಾಡಿ ಅವೇರ್ನೆಸ್, ಬ್ರೆತ್ ಅವೇರ್ನೆಸ್, ಮೈಂಡ್ ಅವೇರ್ನೆಸ್, ಇವು 3 ಇಟ್ಕೊಂಡು ಮಾಡಬೇಕು ಅಂತ. ಅವಾಗ ಮಾಡಿದಾಗ ಏನಾಗುತ್ತೆ, ಅದ್ರ ಪರಿಪೂರ್ಣ ಲಾಭ ಸಿಗುತ್ತೆ. ದೇಹನ ಬಳಸಿದಾಗ ನಮ್ಮ ದೇಹನ ಎಷ್ಟು ಚೆನ್ನಾಗಿ ಬಳಸ್ತೀವೋ ಅವು ಸಹಜವಾಗಿನೇ ನಮ್ಮ ಟಿಶ್ಯೂಸ್ ಹೆಲ್ದಿ ಆಗಿರ್ತವೆ. ಯಾವಾಗ ಟಿಶ್ಯೂಸ್ ಅಥವಾ ಮಸಲ್ಸ್ ಹೆಲ್ದಿ ಆಗ್ತವೋ ಆ ನಮ್ಮ ಗ್ಲ್ಯಾಂಡ್ಸ್ಗಳೇನಿದೆ, ಗ್ರಂಥಿಗಳಂತ ಹೇಳ್ತಾರೆ, ಅವು ಆಟೋಮೆಟಿಕ್ಕಾಗಿ ಓಪನ್ ಆಗ್ತವೆ. ಓಪನ್ ಆದಾಗ ಹಾರ್ಮೋನ್ಗಳು ಸರಿಯಾದ ರಿಲೀಸ್ ಆಗ್ತವೆ. ಯಾವಾಗ ಹಾರ್ಮೋನ್ಗಳು ಸರಿಯಾದ ರಿಲೀಸ್ ಆಗ್ತವೋ, ಸರಿಯಾಗಿ ವ್ಯವಸ್ಥಿತವಾಗಿ, ಸಹಜವಾಗಿ ನಾವು ಸಮಸ್ಯೆಗಳನ್ನು ದೂರದಲ್ಲಿ ಇರ್ತೀವಿ ಅನಾರೋಗ್ಯದಿಂದ. ಹಾಗಾಗಿ ಯೋಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮತ್ತು ಯೋಗಕ್ಕೆ ಹಾಗಾಗಿನೇ ಈ ಜನಮನ್ನಣಿಸಿಗೆ ಇಡೀ ಪ್ರಪಂಚದಾದ್ಯಂತ, ಈಗ ತಾವು ಕೇಳಿರ್ಬೋದು, 10 ವರ್ಷಗಳಿಂದ ಈಚೆಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವನ ಆಚರಿಸ್ತಾ ಇದ್ದೀವಿ. 2010ರಿಂದ ಈಗಾಗಲೇ 10ನೇ ವರ್ಷದ ಆಚರಿಸಿದ್ವಿ. ಈಗ ಅದಲ್ಲದೆ ಇನ್ನೊಂದು ವಿಶೇಷ ಅಂತ, ನಮ್ಮ ಮೈಸೂರಿಗೆ ಯೋಗ ಹಬ್ ಅಂತ ಹೇಳಿ ಮಾಡ್ತಾರೆ. ಮೈಸೂರು ಜಿಲ್ಲೆಯನ್ನ, ಅದು ಇಡೀ ಭಾರತದಲ್ಲೇ ಮೈಸೂರು ಜಿಲ್ಲೆನ ಯೋಗ ಹಬ್ ಆಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಅದು ಪ್ರಾಯೋಗಿಕವಾಗಿ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಬಹಳ ಒಂದು ವಿಶೇಷ. ಅಂದ್ರೆ ಯೋಗ ಅಂತ ಬರೀ ಅರ್ಬನ್ಗೆ ಸೀಮಿತ ಆಗಬಾರ್ದು, ಅಥವಾ ಬರೀ ನಗರಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಬರೀ ಶಿಕ್ಷಿತರಿಗೆ ಮಾತ್ರ ಆಗಬಾರ್ದು. ಇದು ಪ್ರತಿಯೊಬ್ಬ ಕಟ್ಟಕಡೆ ರೈತನೂ ಕೂಡ, ಯಾವ ಕಟ್ಟಕಡೆ ಮನುಷ್ಯನ ಅವನಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ, ಗ್ರಾಮೀಣ ಪ್ರದೇಶ ತಲುಪಬೇಕು ಅಂತ ಹೇಳಿ, ಒಬ್ಬೊಬ್ಬ ಮನೆಯಲ್ಲೂ ಒಬ್ಬ ಯೋಗಿ ಇರಬೇಕು ಅಂತ ಹೇಳಿ ಈ ಗುರಿ. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು 2 ಮೀಟಿಂಗ್ ಆಗಿದೆ, ಅದನ್ನು ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ಯೋಗಕ್ಕೆ ಒಂದು ಪ್ರಾಮುಖ್ಯತೆ ಇದೆ, ಮುಂದೆನೂ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮನುಷ್ಯ ಏನಾರು ಸಫರ್ ಆಗ್ತಾ ಇದ್ದಾನೆ ದೊಡ್ಡ ಪ್ರಾಬ್ಲಮ್ ಇಂದ ಅಂತಂದ್ರೆ ಅದು ಮಾನಸಿಕ ಅನಾರೋಗ್ಯದಿಂದನೇ ಅಂತ ಹೇಳ್ಬೋದು. ಮಾನಸಿಕ ಆರೋಗ್ಯ ಅಂತಿಲ್ಲ, ಅದರ ಒಂದು ಕೊರತೆಯಿಂದನೇ ಮುಂದೆ ಸಫರ್ ಆಗ್ತಾರೆ. ಹಾಗಾಗಿ ಅದಕ್ಕೆ ಪರಿಹಾರ ಅಂದರೆ ಯೋಗ. ಇವತ್ತೇ ನಮ್ಮ ಯುವಜನತೆ ಎಚ್ಚೆತ್ತು ಅಭ್ಯಾಸನ ತೊಡಗಬೇಕು.
ಮುಂದಿನವರೆಗೂ ನಾವು ಮಾರ್ಗದರ್ಶನ ನೀಡಬೇಕು. ವೆರಿ ನೈಸ್, ವೆಲ್ ಸೆಟ್ ಸರ್. ಆಕ್ಚುಲಿ ಅಂಡ್ ಇಷ್ಟು ಹೊತ್ತು ಕಂಪ್ಲೀಟ್ಲಿ ಯೋಗಾಭ್ಯಾಸ ಏನಕ್ಕೆ ಇಂಪಾರ್ಟೆಂಟ್, ಯೋಗ ಮಾಡಿದ್ರೆ ಮಾತ್ರ ಎಲ್ಲರ ಮೆಂಟಾಲಿಟಿ ಒಂದು ದೇಹವನ್ನ ಒಂದೊಳ್ಳೆ ಶೇಪಲ್ಲಿ ಇಡಬೇಕು ಅನ್ನೋದಾದ್ರೆ ಯೋಗ ಮಾಡಿ ಅಂತಾರೆ, ಅಥವಾ ದೈಹಿಕವಾಗಿ ಶಿಕ್ಷೆ ಮಾಡಬೇಕು, ಮೀನ್ಸ್ ದೇಹಕ್ಕೆ ಶಿಕ್ಷೆ ಕೊಡಬೇಕು ಅಂದ್ರೆ ಜಿಮ್ ಮಾಡಿ ಅಂತಾರೆ, ಅಂಡ್ ಕಂಪ್ಲೀಟ್ಲಿ ಬಾಟ್ ಟು ಟಾಪ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಸ್ಪೋರ್ಟ್ಸ್ ಆಡಿ ಅಂತಾರೆ. ಬಟ್ ಇದೆಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಏನಕ್ಕೆ ಯೋಗ ಬೇಕು ಅನ್ನುವಂಥದ್ದನ್ನ ಇಷ್ಟು ಹೊತ್ತು ನಮ್ಮ ಯೋಗಾಚಾರ್ಯರಾದಂತಹ ಮೂರ್ತಿ ಸರ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಇನ್ಫಾರ್ಮೇಶನ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಾನು ತಿಳ್ಕೊಂಡಿದ್ದೀನಿ. ಯೂಸ್ ಆಗಲೇಬೇಕು. ಉಪಯುಕ್ತಕಾರಿ ಮಾಹಿತಿಯನ್ನ ದಯಮಾಡಿ ಎಲ್ಲರೂ ಕೂಡ ಶೇರ್ ಮಾಡಲೇಬೇಕು. ಯೋಗದ ಅಷ್ಟು ಇಂಪಾರ್ಟೆನ್ಸ್ಗಳನ್ನ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಮಯವನ್ನ ಅತಿ ಉತ್ತಮವಾದ ಮಾಹಿತಿಯೊಂದಿಗೆ ಕಳೆದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಅಂಡ್ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.